ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇವತ್ತು ನಡೆದಂತಹ ಒಂದು ಅರ್ಥಶಾಸ್ತ್ರ ಪರೀಕ್ಷೆಗೆ ಸಂಬಂಧಪಡುವಂಥ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇವತ್ತು ನಡೆದಂತಹ ಒಂದು ಎಕನಾಮಿಕ್ಸ್ ಪರೀಕ್ಷೆಯ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ನೋಡಿ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಅಂದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸಿ, ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸಿ, ಒಂದನೇ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ TFCಯು 200 ರೂಪಾಯಿಗಳು ಮತ್ತು TVCಯು 225 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಅಂದರೆ ಎರಡನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ? 425 ಬರುತ್ತೆ. ಎರಡನೇದು ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದುಬಿಟ್ಟು ಮೂರನೇದು ಇಲ್ಲಿ ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆ ಎನ್ನುತ್ತೇವೆ. ಮೂರನೇದು ರಾಷ್ಟ್ರೀಯ ಆದಾಯ ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಕರೆಯುತ್ತೇವೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ M3. ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ನಾವು M4 ಎಂದು ಕರೀತೇವೆ. ಸರಿಯಾದ ಉತ್ತರ ಯಾವುದು ಅಂದರೆ ಎ, ಇಲ್ಲಿ ಬಿ ಅಲ್ಲ, ಸರಿಯಾದ ಉತ್ತರ M4 ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈ ಕೆಳಗಿನೊಳಲ್ಲಿ ಯಾವುದು ಕಾಗದ ತೆರಿಗೆ ಉದಾಹರಣೆಯಾಗಿದೆ ಅಂದರೆ ಇಲ್ಲಿ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಪತ್ತಿನ ತೆರಿಗೆ ಆಗಿರುತ್ತೆ. ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದುಬಿಟ್ಟು ಅವನದಲ್ಲಿ ಸರಿಯಾದ ಉತ್ತರ. ನೋಡಿ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿರ್ತವೆ. ಇದು 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟು 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ನಾವು ಸಮ ಉತ್ಪನ್ನ ರೇಖೆ ಎಂದು ನಾವು ಕರೀತೇವೆ. ಇದು 2ನೆಯ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, 7ನೇ ಪ್ರಶ್ನೆಗೆ. ನೆಕ್ಸ್ಟು 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಬೆಲೆ ಪಡೆಯುವ ವರ್ತನೆಯು ಇಲ್ಲಿ ಪೂರ್ಣ ಪೈಪೋಟಿ ಮಾರುಕಟ್ಟೆ ವಿಭಿನ್ನ ಗುಣಲಕ್ಷಣವಾಗಿರುತ್ತದೆ. ನೆಕ್ಸ್ಟು ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶವೆಂದರೆ ವ್ಯವಹಾರದ ಅಗತ್ಯತೆಯನ್ನು ನಿಭಾಯಿಸುತ್ತದೆ. ನೆಕ್ಸ್ಟು ಹೂಡಿಕೆ ಡ್ಯಾಶ್ ಹೂಡಿಕೆಯನ್ನು ಭೌತಿಕ ಬಂಡವಾಳ ಅಂದರೆ ಹೂಡಿಕೆಯನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ನಾವು ವ್ಯಾಖ್ಯಾನಿಸ್ತೇವೆ. ಓಕೆನಾ? ಇಲ್ಲಿ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೂಡಿಕೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಏನಪ್ಪ ಅಂದರೆ ಹೊಂದಿಸಿ ಬರೆಯಿರಿ. ಇಲ್ಲಿ ಸರಳ ಬೇಡಿಕೆ ರೇಖೆ ಯಾವುದು ಅಂದರೆ ಸರಳ ಬೇಡಿಕೆ ರೇಖೆ ಸರಿಯಾದ ಉತ್ತರ ಇದು 4ನೇ ಆಪ್ಷನ್ ಬಿಗೆ ಸರಿಯಾದ ಉತ್ತರ ಯಾವುದು ಅಂದರೆ 1ನೇದು TR - TC. ನೆಕ್ಸ್ಟ್ ಆ್ಯಡಮ್ ಸ್ಮಿತ್ ಇಲ್ಲಿ ಕಾಣದ ಕೈ ಕಾರ್ಯಾಚರಣೆ ಡಿ ಯಾವುದಪ್ಪ ಅಂದರೆ 5th. ಇದು ಸಿ ಯಾವುದು ಅಂದರೆ 5th ಬರುತ್ತೆ. ಡಿ 3ನೇದು ಬರುತ್ತೆ. ತಪಶೀಲು ಪಟ್ಟಿ 3ನೇದು. ದಾಸ್ತಾನು ಚಲಕ ಈ ಯಾವುದಪ್ಪ ಅಂದರೆ ನಿರ್ವಹಣಾ ಹೊಂದಾಣಿಕೆ 2ನೇದು ಡಟಿ ಹೊಂದಾಣಿಕೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ. ನೆಕ್ಸ್ಟು 1 ಮಾರ್ಕ್ಸಿಂದು MRS ಅಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ 13ನೇ ಪ್ರಶ್ನೆಗೆ ಪೂರೈಕೆ ಎಂದರೇನು ಅಂದರೆ ಇಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟವಾಗುವಂತಹ ಲಭ್ಯ ಇರುವ ಸರಕುಗಳ ಪ್ರಮಾಣವನ್ನು ಪೂರೈಕೆ ಎಂದು ನಾವು ಕರೀತೇವೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ರಫ್ತುಗಳ ಅರ್ಥ ನೀಡಿ ಅಂತ ಇದೆ ಇಲ್ಲಿ, ಹೌದಲ್ವಾ? ಇಲ್ಲಿ ನೋಡಿ, ರಫ್ತುಗಳು ಎಂದರೆ ಒಂದು ದೇಶವು ತನ್ನ ಗತಿಗಳಿಗಿಂತ ವಿದೇಶಿ ದೇಶಗಳಿಗೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವುದೇ ಇಲ್ಲಿ ಒಂದು ರಫ್ತುಗಳ ಅರ್ಥವನ್ನು ನೀಡ್ತೇವೆ. 15ನೇದು ಯಾವುದು ಅಂದರೆ ತೆರಿಗೆ ಅಥವಾ ಬಡ್ಡಿ ದರ. ಇವೆರಡರಲ್ಲೂ ಕೂಡ ಯಾವುದಾದ್ರೂ ಒಂದು ಬರೆದರೂ ಆಗುತ್ತೆ. 15ನೇದು ತೆರಿಗೆ ಅಥವಾ ಬಡ್ಡಿ ದರ ಆಗುತ್ತೆ. 16ನೇದು ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು ಅಂದರೆ ಇಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇತರ ಕರೆನ್ಸಿಗಳಲ್ಲಿ ಹೋಲಿಸಿದರೆ ದೇಶೀಯ ಕರೆನ್ಸಿಯ ಮೌಲ್ಯ ಹೆಚ್ಚಾಗುತ್ತೆ. 17ನೇದು ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂದರೆ ಉತ್ಪಾದನೆ, ವಿತರಣೆ, ಬಳಕೆ. ಓಕೆನಾ? ಭಾಳ ಇಂಪಾರ್ಟೆಂಟ್ ಇದು. 3ನೇದು ಮೂಲ ಆರ್ಥಿಕ ಚಟುವಟಿಕೆಗಳ ಪಟ್ಟಿ ಮಾಡಿ ಅಂದರೆ ಉತ್ಪಾದನೆ, ವಿತರಣೆ, ಬಳಕೆ. ಇವು 3 ಬರೆದ್ರೆ ಸಾಕು. ಬೇಡಿಕೆಯ ನಿರ್ಧಾರಗಳನ್ನು ಪಟ್ಟಿ ಮಾಡಿ ಅಂದರೆ ಒಂದು ಸರಕುಗಳ ಬೆಲೆ, ಅಭಿರುಚಿ, ಬಳಕೆದಾರರ ಆದಾಯ, ಆದ್ಯತೆ, ಸಂಬಂಧಿತ ಸರಕುಗಳು, ಭವಿಷ್ಯದ ಬೆಲೆಗಳ ಮತ್ತು ನಿರೀಕ್ಷೆ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟು 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ನೋಡಿಲಿ, ದೀರ್ಘಾವಧಿ ವೆಚ್ಚಗಳು ಯಾವುವು ಅಂದರೆ ದೀರ್ಘಾವಧಿಯಲ್ಲಿ ಎಲ್ಲ ವೆಚ್ಚಗಳು ಬದಲಾಗ್ತಾ ಹೋಗ್ತದೆ. ಅಂದರೆ ಸ್ಥಿರ ವೆಚ್ಚಗಳು ಇರುವುದಿಲ್ಲ. ಎಲ್ಲ ವೆಚ್ಚಗಳು ಪರಿವರ್ತಕ ಸ್ಥಿರ ವೆಚ್ಚಗಳಾಗಿರ್ತವೆ. ನೆಕ್ಸ್ಟ್ 20ನೇದು ಇಲ್ಲಿ ಏನಪ್ಪ ಅಂದರೆ ಲಾಭ ಗರಿಷ್ಠಗೊಳ್ಳುವಂಥದ್ದು, ಸ್ಥಗಿತ ಬಿಂದುವಿನ ಅರ್ಥವನ್ನು ಬರೆಯಿರಿ. ಇವೆಲ್ಲವೂ ಕೂಡ ತುಂಬ ಈಸಿ ಇದ್ದಾವೆ, ನೋ ಪ್ರಾಬ್ಲಮ್. ಬಟ್ ಇವಾಗ ನಿಮಗೆ ಲಾಂಗ್ ಕ್ವಶನ್ಸ್ ಒಂದು ಹೇಳಿಬಿಡ್ತೇನೆ. ಓಕೆನಾ? ಬನ್ನಿಲಿ, ಇಲ್ಲಿ ಎಷ್ಟು ಬರುತ್ತೆ? ಇದು ಇಂಪಾರ್ಟೆಂಟ್, 6 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಇದು. ಹಾಗಾದರೆ ಮೊದಲನೆಯ ಕಾಲಮಲ್ಲಿ
GDP FC ಎಷ್ಟಾಗುತ್ತೆ ಅಂದರೆ ಇಲ್ಲಿ 3600 ಬರುತ್ತೆ. ಎಷ್ಟು? 3600 ಬರುತ್ತೆ. ನೆಕ್ಸ್ಟು NDP MP ಎಷ್ಟು ಬರುತ್ತೆ ಅಂದರೆ 3500 ಬರುತ್ತೆ. 3500. NDP FC ಎಷ್ಟು ಬರುತ್ತೆ ಅಂದರೆ 3100 ಬರುತ್ತೆ. 3100 ಬರುತ್ತೆ. GNP at MP ಎಷ್ಟು ಬರುತ್ತೆ ಅಂದರೆ 4600 ಬರುತ್ತೆ. ನೆಕ್ಸ್ಟ್ GNP at FC ಎಷ್ಟು ಬರುತ್ತೆ ಅಂದರೆ 4200 ಬರುತ್ತೆ. ಲಾಸ್ಟ್ NNP at MP 4100 ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 41ನೇ ಪ್ರಶ್ನೆಗೆ ಸರಿಯಾದ ಉತ್ತರ X1ನ ಒಂದು ಉತ್ತರ ಎಷ್ಟಪ್ಪ ಅಂದರೆ 20 ಬರುತ್ತೆ. ಎಗೆ 20, ಬಿಗೆ 12, ಸಿಗೆ ಇಳಿಮುಖ ಇಳಿಜಾರು ಆಗಿರುತ್ತದೆ. ಇಳಿಮುಖ ಕೆಳಮುಖ ಇಳಿಜಾರು ಆಗಿರುತ್ತದೆ. ನೆಕ್ಸ್ಟು ಡಿಗೆ ಸಮವಾಗಿರುತ್ತದೆ. ಡಿ ಪ್ರಶ್ನೆಗೆ ಸರಿಯಾದ ಉತ್ತರ ಸಮವಾಗಿರ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟು ಸರಿ ಅಂತ ಬರೀಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದು ಕೂಡ ಕಾರ್ಯಭಾರ 43ನೇ ಪ್ರಶ್ನೆಗೆ ಇಲ್ಲಿ 800, ಇಲ್ಲಿ ಹಿಟ್ಟು ಗಿರಣಿ ಇಲ್ಲಿ 1000, ನೆಕ್ಸ್ಟ್ ಇಲ್ಲಿ ಬ್ರೆಡ್ ಇಲ್ಲಿಯೂ ಕೂಡ 1000 ಬರುತ್ತೆ. ಇಲ್ಲಿ ಚಿಲ್ಲರ್ ಅಂಗಡಿ ಇಲ್ಲಿ 1500, ಟೋಟಲ್ 1500 ಬರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.